ಕರ್ನಾಟಕ ಬಂದ್ಗೆ ವಿರೋಧಿಸಿ ಹುಬ್ಬಳ್ಳಿಯ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬಂದ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಆಟೋ ಚಾಲಕರು ಹುಬ್ಬಳ್ಳಿಯಲ್ಲಿ ಎಂದಿನಂತೆ ಆಟೋ ಸಂಚಾರವನ್ನು ಮುಂದುವರೆಸಿದ್ದಾರೆ. ಇನ್ನ ಪ್ರತಿಭಟನೆ ವೇಳೆ ಬಂದಿಲ್ಲ ಹುಬ್ಬಳ್ಳಿ ಬಂದಿಲ್ಲ ಎಂದು ಘೋಷಣೆಯನ್ನ ಕೂಗಿದ ಚಾಲಕರು ಸಾರ್ವಜನಿಕರಿಗೆ ಬಂದಿನಿಂದ ಯಾವುದೇ ರೀತಿ ತೊಂದರೆ ಆಗಬಾರದು ಎಂದು ಮನವಿಯನ್ನ ಮಾಡಿದ್ದಾರೆ. ಇನ್ನ ಇದೇ ವೇಳೆ ಆಟೋದಲ್ಲಿ ಸಂಚರಿಸ್ತಾ ಇದ್ದ ಪ್ರಯಾಣಿಕರಿಗೆ ಹೂ ನೀಡಿ ಬಂದ್ ಇಲ್ಲ ಎಂಬ ಸಂದೇಶವನ್ನ ನೀಡಿದ್ದಾರೆ. ಪ್ರಯಾಣಿಕರು ತಮ್ಮ ದೈನಂದಿನ ಓಡಾಟವನ್ನ ಯಾವುದೇ ಆತಂಕವಿಲ್ಲದೆ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಇನ್ನ ಕಾವೇರಿ ಸೇರಿದಂತೆ ರಾಜ್ಯದ ನೀರಿನ ಸಮಸ್ಯೆಗಳ ಹೋರಾಟಕ್ಕೆ ನೈತಿಕ ಬೆಂಬಲವಿದೆ. ಆದ್ರೆ ಬಂದ್ನಿಂದ ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರಿಗೆ ತೊಂದರೆ ಆಗುವುದನ್ನು ವಿರೋಧಿಸುತ್ತೇವೆ ಎಂದು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಸದಸ್ಯರು ತಿಳಿಸಿದ್ದಾರೆ. ಯಾವ ಕನ್ನಡ ಪರ ಸಂಘಟನೆ, ಆಟೋ ರಿಕ್ಷಾ ಸಂಘಟನೆ, ಬೀದಿ ಬದಿ ವ್ಯಾಪಾರ ಸಂಘಟನೆ, ಕೂಲಿ ಕೆಲಸ ಮಾಡೋ ಸಂಘಟನೆ, ಮೇಸ್ತ್ರಿಗಳ ಸಂಘಟನೆ, ಆಟೋ ದುರಸ್ತಿ ಮಾಡೋ ಸಂಘಟನೆಗಳು ಯಾವುದೇ ರೀತಿ ಆಟೋ ರಿಕ್ಷಾ ಚಾಲಕರ ಯಾವುದೇ ರೀತಿ ಸಭೆ ಕರೆಯದೆ, ಚರ್ಚೆ ಮಾಡದೆ, ಬರೀ ಇವರು ಬೆಂಗಳೂರಲ್ಲಿ ಕೂತ್ಕೊಂಡು ಬಂದ್ ಅಂದರೆ ಇಲ್ಲಿ ಭಾಗದಲ್ಲಿ ಇರುವಂಥ ಸಮಸ್ಯೆಗಳ ಕೇಳೋರು ಯಾರು, ಸಮಸ್ಯೆಗಳ ಮಾಡೋರು ಯಾರು? ಈಗಾಗಲೇ ಬೆಂಗಳೂರು ಸುವರ್ಣ ಸೌಧದಲ್ಲಿ ಕೂತ್ಕೊಂಡು ಬಂದ್ ಅಂದರೆ ನಮ್ಗೆ ನಡೆಯಲ್ಲ. ಗಂಡು ಮೆಟ್ಟಿನ ಹುಬ್ಬಳ್ಳಿ, ಕುಂದಾನಗರಿ, ಬೆಳಗಾವಿಯಲ್ಲಿ ಸುವರ್ಣ ಸೌಧದಲ್ಲಿ ಯಾವ ರೈತರಿಗೋಸ್ಕರ ನೀವು ಸಮಾವೇಶ ಮಾಡ್ತೀರಿ, ಸದ್ವೇಷನ ಮಾಡ್ತೀರಿ? ರೈತರಿಗಾಗಿ ಇನ್ನೂವರೆಗೆ ಯಾವುದೇ ರೀತಿ ಕಳಸಾ ಬಂಡೂರಿ ವಿಷಯ ಇರ್ಬೋದು, ಮಾದಾಯಿ ವಿಷಯ ಇರ್ಬೋದು, ಕೃಷ್ಣಾ ಮೇಲ್ದಂಡೆ ವಿಷಯ ಇರ್ಬೋದು, ರೈತರ ಬೆಳೆ ಹಾನಿ ಇರ್ಬೋದು, ಬರಗಾಲ ಪರಿಸ್ಥಿತಿ ಇರ್ಬೋದು, ಹಲವಾರು ಸಮಸ್ಯೆಗಳ ನಮ್ಮ ರೈತರು ಇವತ್ತು ಹೆದರಿಸಿದ್ದಾರೆ. ಅದನ್ನು ಇವತ್ತು ನೀವು ಬೆಂಗಳೂರು ಅಧಿವೇಶನದಲ್ಲಿ ನಾಳೆ ನಡೀತಾ ಇದೆ ಚಳಿಗಾಲ ಒಂದು ಅಧಿವೇಶನದಲ್ಲಿ ನೀವು ಕುತ್ಕೊಂಡು ಅಲ್ಲಿ ಚರ್ಚೆ ಮಾಡಿ. ಇಲ್ಲಲ್ಲ, ಇಲ್ಲಿ ಕುತ್ಕೊಂಡು ನೀವು ಹುಬ್ಬಳ್ಳಿ ನಗರದಲ್ಲಿ ಬಂದರೆ ಎಲ್ಲ ಸಂಘಟಕರನ್ನ ಕರೆದು ಚರ್ಚೆ ಮಾಡಿ ತಾವು ಏನಾದರೂ ಘೋಷಣೆ ಮಾಡಿದರೆ ಇಲ್ಲಿ ಬಂದಾಗುತ್ತೆ ಹೊರತು ನೀವೇ ಏಕಕಾಲಕ್ಕೆ ಏಕಪಕ್ಷಿ ಥರ ಬಂದ್ ಮಾಡಿದರೆ ಯಾವುದೇ ರೀತಿ ಇನ್ನು ಮುಂದೆ ಉತ್ತರ ಕರ್ನಾಟಕ ಬಂದಾಗಲ್ಲ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಮಲತಾ ಇದ್ರು, ಇಲ್ಲಿವರೆಗೆ ತೋರಿಸಿದ್ರಿ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣ ಹಚ್ಚು ಕೆಲಸ ನೀವು ದಕ್ಷಿಣ ಕರ್ನಾಟಕದವ್ರು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಯಾವುದೇ ರೀತಿ ನೀವು ಇಲ್ಲಿ ಬರಬೇಕಂದ್ರೆ ಸಮಗ್ರ ಅಭಿವೃದ್ಧಿಗಾಗಿ ಬರ್ರಿ, ಇಲ್ಲ ಅಂದರೆ ಉತ್ತರ ಕರ್ನಾಟಕದಾದ್ಯಂತ ನಮ್ಮ ಅಭಿವೃದ್ಧಿಗೋಸ್ಕರ ಬರ್ರಿ. ನೀವು ಯಾವುದೇ ರೀತಿ ಯಾವುದೇ ವಿಷಯಕ್ಕೂ ಬಂದಿಲ್ಲ. ಅದಕ್ಕಾಗಿ ಕರ್ನಾಟಕ ಬಂದ್ಗೆ ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಬೆಂಬಲ ವ್ಯಕ್ತಪಡಿಸಿಲ್ಲ. ಆದರೆ ನಾವು ವಾಟಾಳ್ ನಾಗರಾಜ್ ನಾವೇನು ಮಾತಾಡಿಲ್ಲ. ಆದರೆ ಮುಂದೆ ಬರುವಂಥ ದಿನದಲ್ಲಿ ನಮ್ಮ ವಾಟಾಳ್ ನಾಗರಾಜ್ ಅವರು ತಾವು ಸರಿಯಾದ ರೀತಿಯಲ್ಲಿ ಎಲ್ಲ ಸಂಘಟಕರು ಕರೆದು ಚರ್ಚೆ ಮಾಡಿ ಮುಂದಿನ ಹೋರಾಟಗಳ ಕೈ ಎತ್ಕೋಬೇಕು. ಇಲ್ಲ ಅಂದರೆ ನೀವು ಬರೀ ಇದು ಶಾಂಪಲ್ ಅಷ್ಟೇ, ಯಾವುದೇ ರೀತಿ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ತಾಲೂಕದಲ್ಲಿ ಬಂದಾಗಿಲ್ಲ, ಯಾವುದೇ ರೀತಿ ಎಲ್ಲಿ ಹೋರಾಟಗಳು ನಡೆದಿಲ್ಲ. ನಿಮ್ಮ ಭಾಗದಲ್ಲಿ ನಡೆದಿರ್ಬೋದು, ನಾವೇನು ಇಲ್ಲ ಅಂತ ಹೇಳಲ್ಲ. ಆದರೆ ಗಂಟು ಬಿಟ್ಟರೆ ಹುಬ್ಬಳ್ಳಿಯಲ್ಲಿ ಬಂದರೆ ನೀವು ಬಂದು ಕೊಟ್ಟರೆ ನೀವು ನಮ್ಮನ್ನೆಲ್ಲರೂ ಕರ್ಕೊಂಡು ವಿಶ್ವಾಸಕ್ಕೆ ತಗೋಬೇಕು, ಅವಾಗ ನಾವು ಮಾಡ್ತೇವೆ. ಇಲ್ಲ ಅಂದರೆ ನಾವು ನಿಮಗೆ ಇದೇ ಪ್ರತಿ ಸಲನೂ ನಾವು ವಿರೋಧವಾಗಿ ನಾವು ಬಂದು ಕರೆ ಕೊಡಲ್ಲ. ಇವತ್ತು ಉತ್ತರ ಕರ್ನಾಟಕದಲ್ಲಿ ತಾಕತ್ತೈತೆ, ಉತ್ತರ ಕರ್ನಾಟಕದಲ್ಲಿ ದಮ್ ಐತೆ. ಉತ್ತರ ಕರ್ನಾಟಕದವ್ರು ರೈತರಾಗಲಿ ಅವರ ಮುಂದೆ ನಿಂತರೆ ಇಡೀ ಆಟೋ ರಿಕ್ಷಾ ಚಾಲಕರು ಹಿಂದಿತ್ತು. ರೈತರಿಗೆ ನಾವು ಅವ್ರ ಹಿನ್ನೆಲೆ ನಿಂತ್ಕೊಂಡು ಅವ್ರ ಜೊತೆ ನಾವು ಸಪೋರ್ಟ್ ಮಾಡಿ ಹೋರಾಟ ಮಾಡ್ತೀವಿ ಅಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ತಾನೆ.